ಬಾಕ್ಸ್ ರೆಡಿ ಆಗಿದೆ. ನೀನು ಹೋಗು ಮಗಳೇ, ನಾನು ಸ್ವಲ್ಪ ಲೇಟಾಗಿ ಹೊರಡ್ತೀನಿ. ಓ ಇಲ್ಲಿದೆಯಾ? ಬೆಳಿಗ್ಗೆ ಬೇಗ ಹೊರಡ್ತೀನಿ ಅಂದೆ. ಬೆಳಿಗ್ಗೆ ಹೆಂಗೆ ಅನ್ನಿಸ್ತು ಹೇಳಿದೆ, ಈಗ ಲೇಟಾಗಿ ಹೋಗೋಣ ಅನ್ನಿಸ್ತಾ ಇದೆ. ನನ್ನ ಜೊತೆಗೆ ಬರ್ದೇ ಇರೋದಕ್ಕೆ ಏನೆಲ್ಲ ನಾಟಕ ಮಾಡ್ತೀಯಪ್ಪ ನೀನು. ಅಯ್ಯೋ ಇನ್ನು ರೆಡಿನೇ ಆಗಿಲ್ಲ, ಲುಂಗಿಲಿದ್ಯಾ? ಅದು ರಾಗ ಎಳಿಬೇಡ ನೀನು. ಬೆಳಿಗ್ಗೆ ಎದ್ದು ಬೇಗ ಹೋಗ್ಬೇಕು ಅಂತ ನಾನು ಅಡಿಗೆ ಎಲ್ಲ ರೆಡಿ ಮಾಡಿ ಲಂಚ್ ಬಾಕ್ಸ್ ರೆಡಿ ಮಾಡಿದ್ರೆ ಏನಪ್ಪ ಇದು? ಏನಾಗಿದೆ ನಿಂಗೆ? ಮಗಳೇ, ಮಗಳೇ, ನಿನ್ನ ಪೊಲೀಸ್ ಸ್ಟೇಷನ್ ಹತ್ರ ಬರೋದು ನನಗಷ್ಟು ಇಷ್ಟ ಇಲ್ಲ. ಅಷ್ಟು ಒಳ್ಳೆ ಜಾಗ ಅಲ್ಲ ಅದು. ಇನ್ಸ್ಪೆಕ್ಟ್ರು ನಿನ್ನ ತುಂಬಾ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾನೆ. ಸುಮ್ಮನೆ ಮೈಮುಟ್ಟಿ ಮಾತಾಡಿಸ್ತಾನೆ. ನನ್ನ ಪೊಲೀಸ್ ಇಲಾಖೆಯಲ್ಲೇ ಇದ್ರು ನನ್ನ ಕೈಲಿ ಏನು ಮಾಡೋಕ್ಕಾಗದೆ ಇರ್ಬೋದು. ಯಾಕೆಂದ್ರೆ ನನ್ನ ಸೀನಿಯರ್, ನನ್ನ ಬಾಸು, ಅವ್ರ ಮನ್ಸು ಮಾಡೋರೆ ಅವ್ನು ಏನ್ ಬೇಕಾದ್ರೂ ಮಾಡಬಲ್ಲ ಮಗಳೇ. ಅದಕ್ಕೆ ಹೇಳ್ದೆ ಮಗಳೇ, ಬೇಜಾರಾಯ್ತು ಮಗಳೇ. ಆದಷ್ಟು ಜಾಸ್ತಿ ಹೊತ್ತು ನಿನ್ನ ಜೊತೆಗಿರ್ಬೋದಲ್ಲ ಅಂತ ಪೊಲೀಸ್ ಸ್ಟೇಷನ್ಗೂ ನಾನೇ ಡ್ರಾಪ್ ಮಾಡ್ತಾ ಇದ್ದೆ. ಅದಕ್ಕೂ ಅವಕಾಶ ಇಲ್ದಿರೋ ಹಾಗಾಗೋಯ್ತಲ್ಲಪ್ಪ. ಸರಿ ಬಿಡು, ನೀನು ಡ್ಯೂಟಿಗೆ ತೊಂದರೆ ಮಾಡ್ಕೋಬೇಡ. ನಾನು ಲೇಟಾಗಿ ಹೊರಡ್ತೀನಿ, ನೀನು ಹೊರಡ್ರು. ಇಂಟರ್ವ್ಯೂ ತಾನೆ, ಬರ್ತೀನಿ. ಅಡ್ರೆಸ್ ಗೊತ್ತು, 10:30 ಅಲ್ಲಿರ್ತೀನಿ. ಒಂದ್ ನಿಮಿಷ ಇರೋ. ಲೇಟ್ ಆಯ್ತು, ಪರವಾಗಿಲ್ಲ. ಇವಳೊಬ್ಳು ನಿಂತೇನು ಮಧ್ಯ ಭಯ ಹಾಕೋದು? ಸುಮ್ನಿರು. ನಾನು ನನ್ಗೆ ಅಲ್ಲೆಲ್ಲೆಲ್ಲ ಹೋಗೋ, ನಾನು ನನ್ನ ಗೆಳೆಯನ ಜೊತೆ ಏನೋ ಮಾತಾಡ್ತಾ ಇದ್ದೀನಿ. ನೋಡು, ಮಾತಾಡಬಾರ್ದು ನೀನೀಗ. ನಿನಗೆ ಬೇಕಾದ್ರೆ ನಿನ್ನ ಕೋಡ್ ಬಳೆ ತಂದಿಟ್ಟಿದ್ದೀನಿ, ತಂದಿಟ್ಕೊಂಡು ತಿಂತಾ ಇರ್ಬೇಕು. ಸುಮ್ನಿರು. ಒಂದೇ ಒಂದು ನಿಮಿಷ. ರೂಮಲ್ಲಿ ರೆಡಿ ಆಗ್ತಾ ಇರ್ಬೇಕಾದ್ರೆ ಸೊಂಟ ಅಲ್ಲಾಡ್ಸ್ಕೊಂಡು ಬಂದ್ಯಲ್ಲ, ಆಗ್ಲೇ ಅನ್ಕೊಂಡೆ ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡಿದೆ ಅಂತ. ಹೊರಗಡೆ ಬಿಡು ದೊಡ್ಡಪ್ಪ. ಬೇಡ ಬಿಡು. ಹೇಳು ದೊಡ್ಡಪ್ಪ, ನಾನು ಏನು ಅನ್ಕೊಳ್ಳಲ್ಲ. ಅಲ್ಲೋ, ಏನ್ ಕತೆ ನಿಂದು? ನಿನ್ನ ಅಪ್ಪ ನೋಡಿದ್ರೆ ಸಿಂಧುನ ಲವ್ ಮಾಡು, ಅವಳ ಜೊತೆ ಓಡಾಡು ಅಂತ ಇದ್ದಾನೆ. ನೀನ್ ನೋಡಿದ್ರೆ ಮದುವೆ ಆಗಲ್ಲ ಅಂತಿದ್ಯಾ. ನಿಮ್ ದೊಡ್ಡಪ್ಪ ಯಾವ್ದನ್ನ ನಂಬ್ಲಿ? ಯಾವ್ದನ್ ಬೇಕಾದ್ರೂ ನಂಬೋದು, ಅವ್ರವ್ರ ಇಷ್ಟ. ನೋಡು, ನನ್ನ ಹತ್ರ ಮುಚ್ಚು ಮರೆ ಬೇಡ. ನೀನೀಗ ಮದುವೆ ಆಗೋನೋ ಅಲ್ವೋ? ಮದ್ವೆ ಆಗದೆ ಇರಕ್ಕಾಗುತ್ತಾ? ಆಗ್ಲೇಬೇಕು. ಯಾರನ್ನ ಮದುವೆ ಆಗ್ತೀಯ? ಬೇರೆ ಯಾರನ್ನಾದ್ರೂ? 9:30. ಅಯ್ಯೋ ದೊಡ್ಡಪ್ಪ, ಲೇಟ್ ಆಯ್ತು. ಆಫೀಸಿಗೆ ಲೇಟ್ ಆದ್ರೆ ಕೋರ್ಟಿಗೆ ಲೇಟ್ ಆಗುತ್ತೆ, ಕೋರ್ಟಿಗೆ ಲೇಟ್ ಆದ್ರೆ ಅಲ್ಲಿ ನ್ಯಾಯ ಸಿಗೋದು ಲೇಟ್ ಆಗುತ್ತೆ. ಪ್ಲೀಸ್ ದೊಡ್ಡಪ್ಪ. ನನ್ನ ಮಗನೇ, ಬಿಟ್ಟು ಬಿಡ್ತೀನ ನಾನು ನಿನ್ನನ್ನ. ಏನು ಕತೆ ಅಂತ ಹೇಳಿಬಿಟ್ಟು ಹೋಗೋ. ದೊಡ್ಡಪ್ಪ, ಸಾಯಂಕಾಲ ಬಂದು ಡೀಟೇಲ್ ಆಗಿ ಹೇಳ್ತೀನಿ.
ಈಗ ಲೇಟ್ ಆಯ್ತು ದೊಡ್ಡಪ್ಪ, ನಾನು ಹೋಗ್ತೀನಿ ದೊಡ್ಡಪ್ಪ. ಬಾಯ್. ಹೇಳ್ಬಿಟ್ಟೆ ಹೋಗ್ಬೇಕು. ನನ್ನ ಕರ್ಮ. ಸರಿ ಕೂತ್ಕೋ. ಬಾಯ್ ದೊಡ್ಡಮ್ಮ. ಬಾಯ್. ಮಗ ಟೆನ್ಷನ್ ಕೊಡ್ತಾನೆ. ಹುಬ್ಳಿ ಹೋಗಿದ್ರೆ ಏನಾಗಿರೋದು? ಒಟ್ಟಿನಲ್ಲಿ ಏನೋ ಒಂದು ಎಡವಟ್ ಮಾಡ್ಕೊಳ್ಳೋ ಗಿರಾಕಿನೇ ಇವನು. ಮೊದಲೇ ಗೊತ್ತಾಗಿದ್ರೆ ಹೆಂಗೋ ಮ್ಯಾನೇಜ್